ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ನಾನು ಬಂದಿದ್ದೀನಿ ಹಾಸನದಲ್ಲಿ ಇರುವಂತಹ ಶ್ರೀ ಶಿರಡಿ ಸಾಯಿ ಮಂದಿರಕ್ಕೆ. ಇನ್ನೇನು ಗುರುಪೂರ್ಣಿಮಾ ಕೂಡ ಹತ್ರ ಬರ್ತಾ ಇದೆ. ಗುರುಪೂರ್ಣಿಮಾ ಯಾವತ್ತು ಬಂದಿದೆ, ಹಾಗೆ ನಮ್ಮ ಹಾಸನದ ಶಿರಡಿ ಸಾಯಿ ಮಂದಿರದಲ್ಲಿ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗುರುಪೂರ್ಣಿಮಾವನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಸಿದ್ಧತೆಗಳಂತೂ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ದ್ವಾರಕಾ ಮೈಗೆ ಹೋಗಿ ಬಾಬಾ ಅವರ ದರ್ಶನವನ್ನ ಮಾಡೋಣ. ಹಾಗೆ ಇವತ್ತಿನ ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಗುರುಪೂರ್ಣಿಮಾ ಯಾವತ್ತು ಬಂದಿದೆ ಅಂದ್ರೆ ಜುಲೈ 29ನೇ ತಾರೀಕು ಬಂದಿರುವಂತದ್ದು. ಆಷಾಢ ಮಾಸದಲ್ಲಿ ಹುಣ್ಣಿಮೆಯಂದು ಬರುವ ಈ ದಿನವನ್ನ ಗುರುಪೂರ್ಣಿಮಾ ಅಂತ ಕರೀತಾರೆ. ತುಂಬಾ ವಿಶೇಷವಾದಂತಹ ದಿನ, ಗುರುಗಳಿಗೆ ಗೌರವ ಸೂಚಿಸುವಂತಹ ಒಂದು ಪವಿತ್ರವಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಹಾಗೇನೆ ಮಹಾಭಾರತದ ರಚನೆಕಾರರಾದಂತಹ ಮಹರ್ಷಿ ವೇದವ್ಯಾಸರು ಜನ್ಮದಿನ ಇದಾಗಿರೋದರಿಂದ ಇದನ್ನ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೆಯಲಾಗುತ್ತೆ. ಸ್ನೇಹಿತರೆ, ಇವಾಗ ಬಾಬಾ ಅವರ ಸನ್ನಿಧಾನದಲ್ಲಿ ಇದ್ದೀನಿ. ನಿಮಗೂ ಕೂಡ ಬಾಬಾ ಅವರ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ. ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ನೀವು ಕೂಡ ವಿಡಿಯೋ ಮುಖಾಂತರ ಬಾಬಾ ಅವರ ದರ್ಶನವನ್ನ ಪಡೆದು ಪುನೀತರಾಗಿ. ನಾನು ವಿಡಿಯೋ ಶೂಟ್ಗೆ ಹೋಗಿ ಸ್ವಲ್ಪ ಹೊತ್ತಿಗೆಲ್ಲ ಬಾಬಾ ಅವರಿಗೆ ಆರತಿ ಎಲ್ಲ ಪ್ರಾರಂಭವಾಯಿತು. ತುಂಬಾನೇ ಚೆನ್ನಾಗಿತ್ತು. ಸ್ನೇಹಿತರೆ, ಗುರುಪೂರ್ಣಿಮೆಯ ಪ್ರಯುಕ್ತ ನಮ್ಮ ಹಾಸನದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ಇನ್ನಷ್ಟು ಮಾಹಿತಿನ ನಮ್ಮ ಚಾನಲ್ ಒಂದಿಗೆ ಶಿರಡಿ ಸಾಯಿ ಮಂದಿರದ ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿಯಾದಂತಹ ಸಾಯಿ ಪ್ರಸಾದ್ ಸರ್ ಅವರು ನಮ್ಮ ಚಾನಲ್ ಒಂದಿಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಹೇಳೋಣ. ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ಹಾಸನದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾದಂತಹ ಪೂಜೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 23ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ 8 ದಿನಗಳ ಕಾಲ ಮಂದಿರದಲ್ಲಿ ಪ್ರತಿದಿನ ಬೆಳಗ್ಗೆ 9:30ರಿಂದ 12 ಗಂಟೆವರೆಗೆ ಸಾಯಿ ಸಚ್ಚರಿತೆ ಪಾರಾಯಣ ಇರುತ್ತೆ. ಸಂಜೆ 6 ಗಂಟೆ ಆರತಿಯ ನಂತರ 6:30ರಿಂದ 8:30ರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಲಾಗಿದೆ. 29ನೇ ತಾರೀಕು ವಿಶೇಷವಾದಂತಹ ದಿನ ಗುರುಪೂರ್ಣಿಮೆ. ಆ ದಿನ ಬೆಳಗ್ಗಿನಿಂದ ರಾತ್ರಿಯವರೆಗೂ ಸಂಪೂರ್ಣವಾಗಿ ಮಂದಿರ ತೆರೆದಿರುತ್ತೆ. ಬರುವ ಎಲ್ಲ ಭಕ್ತಾದಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶವಿದೆ. ಹಾಗೆ 30ನೇ ತಾರೀಕು ಬಾಬಾರವರ ಉತ್ಸವ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ನೆರವೇರಲಿದೆ. ಬಂಧುಗಳೇ, ಎಲ್ಲ ಭಕ್ತಾದಿಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸದ್ಗುರು ಶ್ರೀ ಶಿರಡಿ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡ್ತೇನೆ. ಸಾಯಿರಾಮ್. ಸಾಯಿ ಪ್ರಸಾದ್ ಸರ್ ಅವರು ನಮ್ಮ ಚಾನಲ್ ಒಂದಿಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡ್ರು. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಗುರುಪೂರ್ಣಿಮೆಯ ಪ್ರಯುಕ್ತ 23ನೇ ತಾರೀಕಿನಿಂದ 29ನೇ ತಾರೀಕು ತನಕ ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಅಂತ ಸ್ಕ್ರೀನ್ ಶಾಟ್ ಮುಖಾಂತರ ನೀವು ಕೂಡ ಓದಿ ತಿಳ್ಕೋಬಹುದು. ಹಾಗೆ 29ನೇ ತಾರೀಕಿನಿಂದ 29ನೇ ತಾರೀಕು ತನಕ ಇರುವಂತಹ ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಿ 29ನೇ ತಾರೀಕು ಇರುವಂತಹ ಶ್ರೀ ಗುರುಪೂರ್ಣಿಮೆಯ ಮಹೋತ್ಸವದಲ್ಲಿ ಪ್ರತಿಯೊಬ್ರು ಕೂಡ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾಗಿ ಅಂತಾನೆ ನಾನು ಕೇಳ್ಕೊತೀನಿ. ಗುರುಗಳ ಅನುಗ್ರಹವನ್ನ ಪಡೆದುಕೊಳ್ಳಲು ಇದು ಅತ್ಯಂತ ಶುಭ ದಿನ ಅಂತಾನೆ ನಾನು ಹೇಳಲು ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಹಾಸನದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಸಿದ್ಧತೆಗಳು ಯಾವ ರೀತಿ ಇದೆ, ಹಾಗೇನೆ ಯಾವೆಲ್ಲ ಕಾರ್ಯಕ್ರಮಗಳು ಇದೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋಲಿ ತಿಳಿಸಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಗುರುಪೂರ್ಣಿಮೆಯಂದು ನೀವು ಕೂಡ ಸಾಯಿ ಮಂದಿರಕ್ಕೆ ಬಂದು ಬಾಬಾ ಅವರ ದರ್ಶನವನ್ನ ಪಡೆದು ಪುನೀತರಾಗಿ ಅಂತಾನೆ ನಾನು ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.